ಕಾಲಾರಾಮ ದೇವಾಲಯ ಸತ್ಯಾಗ್ರಹವು 1930 ಮಾರ್ಚ್ 2ರಂದು ಬಿ.ಆರ್. ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ಒಂದು ಪ್ರಮುಖ ಚಳುವಳಿಯಾಗಿದೆ. ಈ ಆಂದೋಲನವನ್ನು ನಾಸಿಕ್ನ ಕಾಲಾರಾಮ ದೇವಸ್ಥಾನದಲ್ಲಿ ದಲಿತರ ಪ್ರವೇಶದ ಹಕ್ಕಿಗಾಗಿ ಮಾಡಲಾಯಿತು. ಈ ಸತ್ಯಾಗ್ರಹವು ಭಾರತೀಯ ಸಮಾಜದಲ್ಲಿ ಜಾತಿ ಪದ್ಧತಿಯ ವಿರುದ್ಧ ಒಂದು ಪ್ರಮುಖ ಹೆಜ್ಜೆಯಾಗಿತ್ತು. ಕಾಲಾರಾಮ ದೇವಾಲಯ ಸತ್ಯಾಗ್ರಹದ ಕೆಲವು ಪ್ರಮುಖ ಅಂಶಗಳು. ಉದ್ದೇಶ: ಈ ಆಂದೋಲನದ ಮುಖ್ಯ ಉದ್ದೇಶವು ದಲಿತರಿಗೆ ಹಿಂದೂ ದೇವಾಲಯಗಳಿಗೆ ಪ್ರವೇಶಿಸಲು ಮತ್ತು ಪೂಜೆ ಮಾಡಲು ಹಕ್ಕನ್ನು ನೀಡುವುದು. ಈ ಆಂದೋಲನವು ಸಾಮಾಜಿಕ ಸಮಾನತೆ ಮತ್ತು ನ್ಯಾಯಕ್ಕಾಗಿ ಒಂದು ಪ್ರಮುಖ ಹೋರಾಟವಾಗಿತ್ತು. ನಾಯಕತ್ವ: ಈ ಆಂದೋಲನವನ್ನು ಬಿ.ಆರ್. ಅಂಬೇಡ್ಕರ್ ಅವರು ಮುನ್ನಡೆಸಿದರು. ಅವರು ಮಹಾನ್ ಸಮಾಜ ಸುಧಾರಕ ಮತ್ತು ದಲಿತರ ಹಕ್ಕುಗಳಿಗಾಗಿ ಹೋರಾಡುವ ನಾಯಕರಾಗಿದ್ದರು. ಮಹತ್ವ: ಈ ಆಂದೋಲನವು ದಲಿತರ ಸ್ವಾಭಿಮಾನ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಒಂದು ಪ್ರಮುಖ ಘಟನೆಯಾಗಿತ್ತು. ಈ ಆಂದೋಲನವು ಜಾತಿ ಪದ್ಧತಿಯ ವಿರುದ್ಧ ಒಂದು ಶಕ್ತಿಯುತ ಸಂದೇಶವಾಗಿತ್ತು. ಈ ಆಂದೋಲನವು ಮುಂದಿನ ದಲಿತ ಆಂದೋಲನಗಳಿಗೆ ಪ್ರೇರಣೆಯ ಮೂಲವಾಯಿತು. ಕಾಲಾರಾಮ ದೇವಾಲಯದ ಐತಿಹಾಸಿಕ ಮಹತ್ವ: ಈ ದೇವಾಲಯವು ಕೇವಲ ಧಾರ್ಮಿಕ ಸ್ಥಳವಲ್ಲ, ಭಾರತೀಯ ಸಮಾಜದಲ್ಲಿ ಸಾಮಾಜಿಕ ಸುಧಾರಣೆಗೆ ಒಂದು ಪ್ರಮುಖ ಸಂಕೇತವಾಗಿದೆ. ಈ ದೇವಾಲಯವು ದಲಿತರ ಹಕ್ಕುಗಳಿಗಾಗಿ ಒಂದು ಪ್ರಮುಖ ಆಂದೋಲನದ ಸಾಕ್ಷಿಯಾಯಿತು. ಪ್ರಸ್ತುತ ಸಮಯದಲ್ಲಿ ಮಹತ್ವ: ಇಂದಿಗೂ ಕಾಲಾರಾಮ ದೇವಾಲಯ ಸತ್ಯಾಗ್ರಹವು ನಮಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಮಹತ್ವವನ್ನು ನೆನಪಿಸುತ್ತದೆ. ಈ ಆಂದೋಲನವು ಜಾತಿ ಪದ್ಧತಿ ಮತ್ತು ತಾರತಮ್ಯದ ವಿರುದ್ಧ ಹೋರಾಡಲು ನಮಗೆ ಪ್ರೇರಣೆ ನೀಡುತ್ತದೆ. ಈ ಆಂದೋಲನವು ನ್ಯಾಯಯುತ ಮತ್ತು ಸಮಾನ ಸಮಾಜವನ್ನು ನಿರ್ಮಿಸಲು ನಮಗೆ ಪ್ರೇರಣೆ ನೀಡುತ್ತದೆ. ಹೆಚ್ಚುವರಿ ಮಾಹಿತಿ: ಈ ಚಳುವಳಿ 1930 ರಿಂದ 1935ರವರೆಗೆ ನಡೆಯಿತು. ಕಾಲಾರಾಮ ದೇವಾಲಯವು ಭಾರತದ ಮಹಾರಾಷ್ಟ್ರದ ನಾಸಿಕ್ನಲ್ಲಿದೆ. ಕಾಲಾರಾಮ ದೇವಾಲಯ ಸತ್ಯಾಗ್ರಹವು ಭಾರತೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆಯಾಗಿದೆ. ಇದು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಮಹತ್ವವನ್ನು ನಮಗೆ ತಿಳಿಸುತ್ತದೆ.